ಕಳೆದ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ 1800 ಮತಗಳ ಅಂತರದಲ್ಲಿ ಬಿಜೆಪಿ ಚಾಮರಾಜನಗರವನ್ನು ಗೆದ್ದುಕೊಂಡಿತ್ತು. ಶ್ರೀನಿವಾಸ್ ಪ್ರಸಾದ್ ಅಲ್ಲಿನ ಸಂಸದರಾಗಿ ಆಯ್ಕೆ ಆಗಿದ್ರು. ಈ ಬಾರಿ ರಾಜಕೀಯ ನಿವೃತ್ತಿಯನ್ನು ಘೋಷಣೆ ಮಾಡಿದ್ದಾರೆ ಬಾಲರಾಜು ಅಲ್ಲಿನ ಅಭ್ಯರ್ಥಿ. ಈಗ ಸಂಸದ ಶ್ರೀನಿವಾಸ್ ಪ್ರಸಾದ್ ಅವರ ಬೆಂಬಲ ಯಾರಿಗೆ? ಕಾಂಗ್ರೆಸ್ ಅವ್ರು ಕೇಳಿದ್ರೆ ನಮಗೆ ಅಂತಾರೆ, ಕಮಲದವ್ರು ಕೇಳಿದ್ರೆ ಇವರು ನಮಗೆ ಅಂತಾರೆ. ಒಟ್ಟಾರೆ ಶ್ರೀನಿವಾಸ್ ಪ್ರಸಾದ್ ಮಾತ್ರ ಫುಲ್ ಡಿಮ್ಯಾಂಡ್ ಅಂತೂ ಕ್ರಿಯೇಟ್ ಆಗಿದೆ. ಕಾಂಗ್ರೆಸ್ ನಾಯಕರು ಮೊದಲು ಭೇಟಿಯಾದ್ರು, ಅವರನ್ನು ಕಾಂಗ್ರೆಸ್ ಕಡೆ ಕರ್ಕೊಂಡು ಬರೋ ಪ್ರಯತ್ನಗಳು ಆಯಿತು. ಅವ್ರ ಭೇಟಿ ನಂತರ ಕುಟುಂಬದ ಕೆಲ ಸದಸ್ಯರು ಕಾಂಗ್ರೆಸ್ಸನ್ನು ಸೇರ್ಪಡೆ ಆಗಿದ್ದು ಕೂಡ ಆಯಿತು. ಆದರೆ ಈಗ ಸಂಸದರನ್ನ ಬಿಜೆಪಿ ಅಭ್ಯರ್ಥಿ ಕೂಡ ಭೇಟಿ ಮಾಡಿದ್ರು ಬಾಲರಾಜು. ಶ್ರೀನಿವಾಸ್ ಅವರ ಬೆಂಬಲ ನನಗಿದೆ ಅಂತ ಬಿಜೆಪಿ ಅಭ್ಯರ್ಥಿ ಕೂಡ ಹೇಳ್ತಿದ್ದಾರೆ. ಶ್ರೀನಿವಾಸ್ ಪ್ರಸಾದ್ ಅವರಿಗೆ ಡಿಮ್ಯಾಂಡ್ ಕ್ರಿಯೇಟ್ ಆಗಿರೋದೇನೋ ನಿಜ, ಆದರೆ ಶ್ರೀನಿವಾಸ್ ಪ್ರಸಾದ್ ಅವರ ಬೆಂಬಲಿಗರು ಸ್ವಲ್ಪ ಅತಂತ್ರರಾಗಿದ್ದಾರೆ. ಏನು ಮಾಡ್ತಾರೆ ನಮ್ಮವರು ಅಂತ, ನಮ್ಮ ನಾಯಕರು ಯಾರ ಪರವಾಗಿ ನಿಲ್ತಾರೆ ಅನ್ನುವಂಥ ಒಂದು ಕ್ಲಿಯರ್ ಕಟ್ ಸಂದೇಶ ಶ್ರೀನಿವಾಸ್ ಪ್ರಸಾದ್ ಅವರಿಂದ ಅವ್ರ ಬೆಂಬಲಿಗರಿಗೆ ಹೋಗಿದೆಯಲ್ವೋ ಗೊತ್ತಿಲ್ಲ. ನೋಡಿ, ಕಾಂಗ್ರೆಸ್ ಅವರು ಭೇಟಿ ಮಾಡಿದ್ದು ಶ್ರೀನಿವಾಸ್ ಪ್ರಸಾದ್ ಅವರನ್ನು ಭೇಟಿ ಮಾಡಿ ಅವರ ಆಶೀರ್ವಾದವನ್ನು ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಎಚ್ ಸಿ ಮಹದೇವಪ್ಪನವರ ಪುತ್ರ ಸುನಿಲ್ ಬೋಸ್ ಭೇಟಿಯಾಗಿ ಅವ್ರನ್ನ ಮಾತನಾಡಿಸಿದ್ರು, ಅವರ ಬೆಂಬಲವನ್ನು ಕೇಳಿದರು. ಅದಾದಮೇಲೆ ಬಿಜೆಪಿಯವರು ಬಂದರು, ಬಾಲರಾಜ್ ಬಂದು ಕಾಲಕ್ಕೆ ಬಿದ್ದು ಆಶೀರ್ವಾದ ಪಡೆದ್ರು. ಉಭಯ ಕುಶಲೋಪರಿ ನಡೀತು. ಹೊರಗಡೆ ಬಂದು ನಮಗೆ ಅವರ ಬೆಂಬಲ ಅಂತಂದರು. ಒಟ್ಟಾರೆ ಯಾರಿಗೆ ಬೆಂಬಲ ಅನ್ನೋದು ಗೊತ್ತಿಲ್ಲ, ಆದರೆ ಕಾಂಗ್ರೆಸ್ಗೂ ಮತ್ತು ಬಿಜೆಪಿ ನಡುವೆ ಅವ್ರ ಬೆಂಬಲ ನಮಗೆ ಅನ್ನುವಂಥ ಕಿತ್ತಾಟ ಅಂತೂ ಖಂಡಿತ ನಡೀತಿದೆ.